ಎಲ್ಜಿಪಿ ಗ್ಯಾಸ್ ಬೆಲೆ ಈಗ ಹೆಚ್ಚಳ ಆಗಿದೆ. ಡಿಸೆಂಬರ್ 1ರಿಂದಲೇ ಹೊಸ ಬೆಲೆ ಜಾರಿಗೆ ಬರಲಿದಂತೆ ವಾಣಿಜ್ಯ ಸಿಲಿಂಡರ್ ದರ 16.5 ರೂಪಾಯಿಗೆ ಏರಿಕೆಯಾಗಿದ್ದು, ಗೃಹ ಬಳಕೆಯ ಸಿಲಿಂಡರ್ ದರ ಬದಲಾವಣೆ ಇಲ್ಲ ಅಂತ ಹೇಳಿದ್ದಾರೆ. ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ದರ ಈಗ ಏರಿಕೆ ಆಗಿರುವಂಥದ್ದು. ಡಿಸೆಂಬರ್ 1ರಿಂದಲೇ ಅಂದ್ರೆ ಇಂದಿನಿಂದಲೇ ಈಗ ದರ ಏರಿಕೆಯಾಗಿದೆ. ವಾಣಿಜ್ಯ ಸಿಲಿಂಡರ್ ದರ 16.5 ರೂಪಾಯಿ ಏರಿಕೆಯಾಗಿದೆ. ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ದರ ಈಗ ಹೆಚ್ಚಳವಾಗಿರುವಂಥದ್ದು. ಇಂದಿನಿಂದಲೇ ಡಿಸೆಂಬರ್ 1ರಿಂದಲೇ ಹೊಸ ಬೆಲೆ ಜಾರಿಗೆ ಬಂದಿದೆ. ಅದರಲ್ಲೂ ಕೂಡ ಕಮರ್ಷಿಯಲ್ ಆಗಿ ಯೂಸ್ ಮಾಡುವಂತಹ ಅಂದರೆ ವಾಣಿಜ್ಯಾತ್ಮಕವಾಗಿ ಉಪಯೋಗಿಸುವಂತಹ ಸಿಲಿಂಡರ್ ದರ ಹೆಚ್ಚಾಗಿದೆ. ಅಂದರೆ ವಾಣಿಜ್ಯಾತ್ಮಕವಾಗಿ ಉಪಯೋಗಿಸುವಂತಹ ಸಿಲಿಂಡರ್ ದರ 16.5 ರೂಪಾಯಿಗೆ ಹೆಚ್ಚಳವಾಗಿದೆ ಎನ್ನಲಾಗ್ತಾ ಇದೆ. ತೈಲ ಕಂಪನಿಗಳಿಂದ ವಾಣಿಜ್ಯ ಏನಿದೆ ಸಿಲಿಂಡರ್ ದರವನ್ನು ಹೆಚ್ಚಳ ಮಾಡಿದ್ದಾರೆ. ಆದರೆ ಗೃಹ ಬಳಕೆಯ ಸಿಲಿಂಡರ್ ದರದಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ ಅಂತ ಹೇಳಿದ್ದಾರೆ. ಪ್ರತಿ ತಿಂಗಳಂತೆ 1ನೇ ತಾರೀಕರಂದು ಸಿಲಿಂಡರ್ ದರವನ್ನು ಪರಿಷ್ಕರಣೆ ಮಾಡ್ತಾರೆ. ಹಾಗಾಗಿ ತೈಲ ಕಂಪನಿಗಳಿಂದ ವಾಣಿಜ್ಯ ಸಿಲಿಂಡರ್ ದರ ಏರಿಕೆಯಾಗಿದೆ. 19 kg ಎಲ್ಪಿಜಿಯ ಸಿಲಿಂಡರ್ ದರವು 16.5 ರೂಪಾಯಿಗೆ ಹೆಚ್ಚಳವನ್ನು ಮಾಡಲಾಗಿದೆ. ಮತ್ತೆ ಎಲ್ಪಿಜಿ ಸಿಲಿಂಡರ್ ದರ ಹೆಚ್ಚಾಗಿರುವಂಥದ್ದು ಹೆಚ್ಚಾಗಿ ಇರುವಂಥದ್ದು ವಾಣಿಜ್ಯ ಸಿಲಿಂಡರ್ ದರವನ್ನು 16.5 ರೂಪಾಯಿಗೆ ಏರಿಕೆ ಮಾಡಿದ್ದಾರಂತೆ. ಪ್ರತಿ ತಿಂಗಳಿನಂತೆ 1ನೇ ತಾರೀಕು ಸಿಲಿಂಡರ್ ದರವನ್ನು ಪರಿಷ್ಕರಣೆ ಮಾಡುತ್ತಾರೆ. ಸೊ ಇಂದಿನಿಂದ ಡಿಸೆಂಬರ್ 1ರಿಂದ ವಾಣಿಜ್ಯ ಸಿಲಿಂಡರ್ ದರವನ್ನು ಏರಿಕೆ ಮಾಡಿದ್ದಾರೆ. ತೈಲ ಕಂಪನಿಗಳಿಂದ ವಾಣಿಜ್ಯ ಸಿಲಿಂಡರ್ ದರ ಏರಿಕೆಯಾಗಿದೆ. ಅಲ್ಲಿಗೆ 19 kg ಎಲ್ಪಿಜಿ ಸಿಲಿಂಡರ್ ದರವು 16.5 ರೂಪಾಯಿ ಹೆಚ್ಚಳವಾಗಿದೆ ಅಂತೆ. ದರ ಈಗ ಮತ್ತೆ ಹೆಚ್ಚಳವಾಗಿದೆ. ಹೋಟೆಲ್, ಸಣ್ಣ ಕೈಗಾರಿಕೆಗಳು, ಆಟೋ ಚಾಲಕರು, ವರ್ಕ್ಶಾಪ್ ಸೇರಿದಂತೆ ಅನೇಕ ಉದ್ಯಮಗಳಿಗೆ ಹೊಡೆತ ಬೀಳೋದು ಗ್ಯಾರಂಟಿ. ಆದರೆ ಗೃಹ ಬಳಕೆ 14 kg ಸಿಲಿಂಡರ್ ದರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಬೆಂಗಳೂರಿನಲ್ಲಿ ಸಿಲಿಂಡರ್ ದರ ಎಷ್ಟಿದೆ ಅನ್ನೋದು ಕೂಡ ಇರುವಂಥದ್ದು. ವಾಣಿಜ್ಯ ಸಿಲಿಂಡರ್ ದರ 16.5 ರೂಪಾಯಿಗೆ ಏರಿಕೆಯಾಗಿದೆ. ಇನ್ನು ಬೆಂಗಳೂರಿನಲ್ಲಿ ಯಾವ ಸಿಲಿಂಡರ್ ದರ ಎಷ್ಟಿದೆ ಅನ್ನೋದು ನೋಡೋದಾದರೆ ಗೃಹ ಬಳಕೆಯಲ್ಲಿ ಅಂದರೆ 14.2 kg ಇರುವಂಥ ಗೃಹ ಬಳಕೆ ಸಿಲಿಂಡರ್ ದರ 805 ರೂಪಾಯಿ ಇದೆ. ವಾಣಿಜ್ಯ ಬಳಕೆ 19 kg ಇರುವಂಥದ್ದು 1895 ರೂಪಾಯಿ. ಗೃಹ ಬಳಕೆ 5 kg 300 ರೂಪಾಯಿ ಇರುವಂಥದ್ದು. ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ದರ